ಪ್ರಜಾಕೀಯ ಅನೌನ್ಸ್ ಮಾಡಿದಾಗ ಉಪೇಂದ್ರ ಅವರು ಸಂಪೂರ್ಣವಾಗಿ ಪ್ರಜಾಕೀಯದಲ್ಲಿ ತೊಡಗಿಸ್ಕೊಂತಾರೆ, ಸಿನಿಮಾಗೆ ಬರಲ್ಲ ಅಂತಕ್ಕಂಥ ಮಾತುಗಳು ದಟ್ಟವಾಗಿ ಕೇಳಿ ಬಂದಿತ್ತು. ಅಭಿಮಾನಿಗಳು ಸಾಕಷ್ಟು ಆತಂಕಗೊಂಡಿದ್ರು. ಈಗ ಐ ಲವ್ ಯು ಸಿನಿಮಾ ಅನೌನ್ಸ್ ಮಾಡಿದ ತಕ್ಷಣ ಚಂದ್ರಣ್ಣ ಅವರು ಬ್ರಹ್ಮ ಸಿನಿಮಾದ ನಂತರ ನಿಮ್ಮ ಕಾಂಬಿನೇಷನ್ ಉಪೇಂದ್ರ ಅವರು ಕಂಬ್ಯಾಕ್ ಮಾಡ್ತಿದ್ದಾರೆ ಅಂತ ಅಭಿಮಾನಿಗಳೆಲ್ಲ ಸಖತ್ ಖುಷಿಯಾಗಿದ್ದಾರೆ. ಉಪ್ಪಿ ಕಂಬ್ಯಾಕು, ಉಪ್ಪಿ ರಿಟರ್ನ್ ಅಂತ. ಸೊ ಅದ್ರ ಬಗ್ಗೆ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಇಲ್ಲ, ನಾನು ಅವಾಗಿಂದನೂ ಹೇಳಿದ್ದೆ, ನಾನು ಏನಂದರೆ ಹೋಗ್ತಿರೋದು, ನಾನು ಇದನ್ನು ಏನಂದರೆ ಯಾರು ಓವರ್ ನೈಟ್ ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡಿಬಿಡಿ. ನಾನು ಹೊರಟಿರೋ ದಾರಿಲಿ ಇಟ್ ಟೇಕ್ಸ್ ಟೈಮ್ ಅಂತ. ಯಾಕಂದರೆ ಆ ಟ್ರೂತ್ ಸ್ವಲ್ಪ ನಿಧಾನವಾಗಿ ಪೆನೆಟ್ರೇಟ್ ಆಗಬೇಕು ಜನಗಳಲ್ಲಿ, ನಂಬಿಕೆ ಬರಬೇಕು ಜನಗಳಿಗೆ ನಮ್ಮ ಬಗ್ಗೆ. ಇವ್ರು ಹೇಳ್ತಿರೋದು ಆಗುತ್ತಾ ಸತ್ಯನ ಅನ್ನೋದು. ನಾನು ಮುಂಚೆಯಿಂದ ಹೇಳಿದ್ದೆ, ನಾನು ಯಾವುದನ್ನು ಬಿಡ್ತಾ ಇಲ್ಲ. ನಾನು ಅವಾಗಿಂದ ಹೇಳಿದ್ದೆ, ನಾನು ಸಿನಿಮಾ ನನ್ನ ದಾರಿ, ಪ್ರಜಾಕೀಯ ನನ್ನ ಗುರಿ ಅಂತ. ಸುಮಾರು 10 ವರ್ಷದಿಂದ ನನಗೆ ಅದು ಇನ್ನೂ ಕಲ್ಪನೆಗೆ ಸಿಕ್ಕಿರಲಿಲ್ಲ. ಆ ಕನ್ಫ್ಯೂಷನಲ್ಲೇ ನಾನು ಸಿನಿಮಾದಲ್ಲಿ ಮಾಡ್ತಾ ಬರ್ತಿದ್ದೆ, ಹೇಳ್ತಾನೂ ಇದ್ದೆ. ನಾನು ಸುಮಾರು 15-20 ವರ್ಷ ಹೇಳ್ತಿಲ್ಲ, ನಾನು ಬಂದಿರೋ ಸಿನಿಮಾಗೆಲ್ಲ ಬೇರೆ ಉದ್ದೇಶಕ್ಕೋಸ್ಕರ ಅಂತ. ಬಟ್ ಈಗ ಒಂದು ಪಕ್ಕ ಒಂದು ಇದು ಸಿಕ್ಕಿದೆ, ಇದು ಆಗುತ್ತೆ, ಮಾಡ್ಬೋದು ಅನ್ನೋ ನಂಬಿಕೆ ಬಂದಿದೆ. ಖಂಡಿತ ಆ ದಾರಿಯಲ್ಲಿ ಹೋಗ್ತೀನಿ. ಸಿನಿಮಾನೂ ಬಿಡಲ್ಲ, ಸಿನಿಮಾಲಿ ಇಡ್ತೀನಿ ಖಂಡಿತ. ಏನೋ ಅದನ್ನೂ ಮಾಡ್ತೀನಿ ಆ್ಯಕ್ಚುಲಿ. ಬಟ್ ನನಗೆ ಅದು ಮೋರ್ ಇಂಪಾರ್ಟೆಂಟ್ ನನಗೆ. ಆ್ಯಕ್ಚುಲಿ ಇವಾಗ ನನ್ನ ಲೈಫಲ್ಲಿ ಅದು ತುಂಬ ಇಂಪಾರ್ಟೆನ್ಸ್, ಅದಕ್ಕೆ ಜಾಸ್ತಿ ಕೊಡ್ತೀನಿ ನಾನು. ಬಟ್ ಅದಕ್ಕೇನಾದರೆ ಟೈಮ್ ಇರೋದ್ರಿಂದ ಈಗ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಇವಾಗ. ಈಗ ಪ್ರಜಾಕೀಯ ರಿಜಿಸ್ಟ್ರೇಷನ್ ಆಗಿದೆ, 2 ಕಡೆ ಒಂದು ವಿಧಾನಸಭೆದ ಒಂದು ಬೈ ಎಲೆಕ್ಷನ್ ನಡೀತಿದೆ. ಅದ್ರ ಕಡೆ ಏನಾದರೂ ತಲೆಯಲ್ಲಿ ಓಡ್ತಿದ್ಯಾ, ರನ್ ಆಗ್ತಿದ್ಯಾ? ಒಂದು ಮತ್ತೆ ನೆಕ್ಸ್ಟ್ ಲೋಕಸಭೆ ಬರ್ತಿದೆ. ಅದೇ ಅಲ್ಲ, ಅದು ನೋಡೋಣ. ಯಾಕಂದರೆ ನಾನು ಹೊರಟಿದ್ದೆ ಒಂದು ಏನೋ ಕಂಪ್ಲೀಟ್ ಚೇಂಜ್ ಅಂತ, ಒಂದು ದೊಡ್ಡದಾಗಿ ರೆವಲ್ಯೂಷನರಿ ಚೇಂಜ್ ಆಗಬೇಕಿದೆನಾ ಅಂತ. ಸಣ್ಣ ಪುಟ್ಟದಾಗಿ ಹೋಗಿ ಮಾಡೋದು ಕಷ್ಟ ಆಗುತ್ತದು. ಎಲ್ಲೋ ಒಂದು ಕ್ಷೇತ್ರದ ನನ್ನೇ ಕರೆದ್ರು, ತುಂಬ ಜನ ಎಲ್ಲೋ ನಿಂತ್ಕೊಬೋದಾಗಿತ್ತು, ಯಾವುದೋ ಪಕ್ಷ ಸೇರ್ಕೊಬೋದಾಗಿತ್ತು. ಬಟ್ ನನಗೆ ಅನಿಸಿದ್ದು, ನಾನು ಇದನ್ನು ಮಾತಾಡಿದೆ ಎಲ್ಲರ ಹತ್ರನೂ, ಇದು ನಾನು ಅಂದ್ಕೊಂಡಿರೋದು ಆಗುತ್ತಾ ಇದರಲ್ಲಿ ಅಂತ. ಅವ್ರು ಹೇಳೋದು, ನೀವು ಟ್ರೈ ಮಾಡ್ಬೋದು ಅಷ್ಟೇ, ನೀವು ಅಂದ್ಕೊಂಡ್ರೆ ಒಂದು 30% ಆಗ್ಬೋದು, ಟ್ರೈ ಮಾಡಿ ಅಟ್ಲೀಸ್ಟು ಅಂತ. ಬಟ್ ನನಗೆ ಅದಕ್ಕಿಂತ ಸ್ವಲ್ಪ ಈಗ ಹೊರಟಿರೋ ದಾರಿನೇ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಫುಲ್ ಫ್ಲೆಜ್ಡ್ ಆಗಿ ಮಾಡೋಣ ಅಂತ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳನ್ನ ನೋಡಿದಾಗ ಪ್ರಜಾಕೀಯ ಎಲ್ಲ ಒಂದ್ ಕಡೆ ಈ ಒಂದು ಎಲೆಕ್ಷನ್ ಅಲ್ಲಿ ನಿಂತಿದ್ರೆ ಒಂದು 10-15 ಸೀಟ್ ಬಂದಿದ್ರೆ ಅದು ಬೇರೆ ತರ ಇರ್ತಿತ್ತು ಅಂತ ನಿಮ್ಗೆ ಏನಾದ್ರು ಅನಿಸ್ತಾ, ನೀವು ರಿಗ್ರೆಟ್ ಮಾಡ್ಕೊಂಡ್ರ ಅಂತ? ಇಲ್ಲಪ್ಪ, ಆ ಥರ ಏನಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೇನೆ, ಈಗ ಆಗ್ತಿರೋದು ಒಳ್ಳೇದಕ್ಕೇನೆ. ಏನೋ ಜನಗಳಿಗೆ ಒಂದು ಅರಿವಾಗ್ತಾ ಹೋಗ್ತಾ ಇದೆ, ಏನಾಗ್ತಿದೆ, ಏನು ತಪ್ಪುಗಳಾಗ್ತಾ ಇದೆ. ಈ ನೋಡಿ, ಈ ಥರ ಆದಾಗ ಏನಾಗುತ್ತೆ ಅಂದರೆ, ಪಾಪ ಇಲ್ಲಿ ಯಾರ್ದು ತಪ್ಪಿಲ್ಲ. ಇಲ್ಲಿ ನಾವು ಆ ಪಕ್ಷ ಸರಿ ಇಲ್ಲ, ಈ ಪಕ್ಷ ಸರಿ ಇಲ್ಲ ಮಾತಾಡೋಕ್ಕಿಂತ ನಮ್ಮನ್ನು ನಾವು ಅವಲೋಕಿಸ್ಕೊಬೇಕು. ಯಾಕಂದರೆ ನಾವು ಕರೆಕ್ಟಾಗಿ ಮೆಜಾರಿಟಿ ಕೊಟ್ಟಿದ್ದಿದ್ರೆ ಒಂದು ಯಾವುದರ ಪಕ್ಷಕ್ಕೆ ಚೆನ್ನಾಗಾಗಿರೋದು. ಇವಾಗ ಹಂಗಾದಾಗ ಏನಾಗುತ್ತೆ, ಎಲ್ಲರೂ ಒಂದು ಏನು ಹೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇ ಹೋಗಬೇಕಾಗುತ್ತೆ. ಗೌರ್ಮೆಂಟು ನೋಡ್ಬೇಕು ಇನ್ನು ಮುಂದೆ ಹೇಗೆ ಕುಮಾರಸ್ವಾಮಿ ಅವ್ರು ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಗೌರ್ಮೆಂಟ್ನ ನೋಡ್ಬೇಕು. ಪ್ರಜಾಕರಣಿ ಬಿಟ್ಟು, ಪ್ರಜಾಕರಣವನ್ನು ಬಿಟ್ಟು ಒಬ್ಬ ಮಾಮೂಲಿ ಮತದಾರ ಸಿಟಿಸನ್ ಆಗಿ 100 ಕೋಟಿ 50 ಕೋಟಿ ಒಂದಷ್ಟು ಮಾತುಕತೆಗಳು, ಆಡಿಯೋ ಕ್ಲಿಪ್ಗಳೆಲ್ಲ ಬಂತು. ಸೊ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಇಲ್ಲ, ಅದೇ ಹೇಳದ್ನಲ್ಲ, ಎಲ್ಲ ಆಗ್ತಿರೋದು ಯಾರಿಗೂ ಇಷ್ಟ ಆಗ್ತಿಲ್ಲ. ನಾನೇನು ಬೇರೆ ಅಲ್ಲ, ಯಾರಿಗೂ ಇಷ್ಟ ಆಗ್ತಿಲ್ಲ. ಅದು ಪ್ರಜೆಗಳಿಗೆ ಬೇಜಾರಾಗ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವನ ಅನಿವಾರ್ಯ ಪರಿಸ್ಥಿತಿ. ಯಾಕಂದ್ರೆ ನೋಡಿ, ಇವಾಗ ಇವ್ರಿಗೇನೋ ಮೆಜಾರಿಟಿ ಬಂದರೆ ಇವ್ರು ಗೌರ್ಮೆಂಟ್ ಮಾಡ್ಬೋದು. ಈಗ ಅವರಿಬ್ಬರು ಸೇರಿ ಮೆಜಾರಿಟಿ ಅವ್ರು ಗೌರ್ಮೆಂಟ್ ಮಾಡೋದು. ನಮ್ಮ ಕಾನ್ಸ್ಟಿಟ್ಯೂಷನ್ ಇರೋದೇ ಹಾಗೆ ಏನೋ. ಅದರಿಂದ ಒಂದು ಅಡ್ಜಸ್ಟ್ಮೆಂಟಲ್ಲೇ ಹೋಗ್ಬೇಕು ಇವಾಗ. ಬಟ್ ಏನಂದರೆ ಒಳ್ಳೆ ಕೆಲಸಗಳು ಆಗ್ಬೇಕು ಇವಾಗ. ಏನೋ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಅವ್ರ ಜೊತೆ ಇದಾಗಿ ಒಂದು ಒಳ್ಳೆ ಕೆಲಸಗಳಾದರೆ ಖಂಡಿತ. ಮತ್ತು ನಾನು ಅದಕ್ಕೆ ಅವಳು ಹೇಳೋದು, ಒಳ್ಳೆ ಕೆಲಸ ಮಾಡಿಬಿಟ್ರೆ ಇದು ಯಾವುದು ಬೇಕೇ ಆಗಿಲ್ಲ, ಯಾವ ಗಿಮಿಕ್ಸು ಬೇಕಾಗಿಲ್ಲ, ಜನ ಸಪೋರ್ಟ್ ಮಾಡಿಬಿಡ್ತಾರೆ. ಖಂಡಿತ ನೆಕ್ಸ್ಟ್ ಆ ಥರ ಬರುತ್ತೆ ಕಾಲ ಅಂದ್ಕೊಂಡಿದ್ದೀನಿ. ಸರ್, 2 ಟ್ವೀಟ್ ಮಾಡಿದ್ರಿ. ಒಂದು ರಿಸಲ್ಟ್ ಬಂದಾಗ ಆದದ್ದೆಲ್ಲ ಒಳ್ಳೇದಕ್ಕೆ ಅಂತ, ಇನ್ನೊಂದು ರಾಜಕಾರಣ ಸಾಕು ಪ್ರಜಾಕರಣ ಶುರು ಮಾಡಿ ಅಂತ. ಸೊ ಆ ಟ್ವೀಟ್ನ ಸಾರಾಂಶ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ನೋಡಿ, ಇವಾಗ ನೋಡ್ತಿರೋದೆಲ್ಲ ನೀವೇ ನೋಡಿದ್ದೀರಾ, ನೀವೇ ಕೇಳ್ತಾ ಇದ್ದೀರಾ, ಆಗ್ತಿರೋದೆಲ್ಲ ಸರಿ ಇದೆಯಾ ಅಂತ. ಎಲ್ಲರಿಗೂ ಅನ್ನಿಸ್ತಾ ಇದೆ ಇವಾಗ ಸರಿ ಇಲ್ಲ ಅಂತ. ಸೊ ಅದಕ್ಕೆ ಹೇಳಿದ್ದು, ಕೆಲವು ಈ ಥರ ಆದಾಗ ನಮಗೂ ಅರ್ಥ ಆಗುತ್ತೆ. ಬರೀ ಹಣ ಕಾಸು ಎಂಡ ಅದಕ್ಕೋಸ್ಕರ ವೋಟ್ ಮಾರ್ಕೊಂಡಾಗ ಏನು ಪರಿಸ್ಥಿತಿ ಆಗುತ್ತೆ. ಆಮೇಲೆ ಕಣ್ಣಾರೆ ನೋಡಿದ್ವಲ್ಲ ನಾವು, ಒಂದು 50 ಕೋಟಿ 100 ಕೋಟಿ ಒಂದು MLA ಸೀಟ್ಗೆ ಅಂದಾಗ ನೀವು ಇಸ್ಕೊಂಡಿರೋ ದುಡ್ಡೆಷ್ಟು, ಅಲ್ಲಿ ಮಾರಾಟ ಆಗ್ತಿರೋ ದುಡ್ಡೆಷ್ಟು ಅಂತ ಗೊತ್ತಾಗುತ್ತಲ್ವ ಜನಕ್ಕೆ. ನೀವು 2,000 3,000 ವೋಟ್ ಮಾರ್ಕೊಂಬಿಟ್ಟು ಅದ್ರ ವ್ಯಾಲ್ಯೂನೇ ಬೇರೆ ಇರುತ್ತೆ. ಅಷ್ಟು ಕೋಟಿ ದುಡ್ಡು ನಿಮಗೇ ಬರಬೇಕು, ಅದು ನಿಮ್ಮ ಮಕ್ಳಿಗೆ ಬರಬೇಕು, ನಿಮ್ಮ ಏನೋ ಹೆಲ್ತ್ಗೋಸ್ಕರ ಬರಬೇಕು ಆ ದುಡ್ಡೆಲ್ಲ. ಅದು ಬರೋವಂಥ ಪರಿಸ್ಥಿತಿ ಆದಾಗ ಅದಕ್ಕೆ ಪ್ರಜೆಗಳೇ ಬುದ್ಧಿವಂತರಾಗಬೇಕು ಅಷ್ಟೇ ಇಲ್ಲಿ. ಸೊ ನಾನು ಅದಕ್ಕೋಸ್ಕರ ಒಂದು ವೇದಿಕೆ ಮಾಡಿರೋದಿಲ್ಲಿ. ನಾನು ಯಾರಿಗೆ ಎಗನೆಸ್ಟ್ ಆಗಿ ಮಾಡಿಲ್ಲ, ಇದು ಪ್ರಜೆಗಳಿಗೊಂದು ವೇದಿಕೆ. ನಿಮ್ಮಲ್ಲಿರೋರು ಯಾರು ಬೇಕಾದ್ರೆ ಬನ್ನಿ ಅಂತ ನಾನು ಅದಕ್ಕೆ ಅವತ್ತಿಂದನೂ ಹೇಳ್ತಾ ಇರೋದು. ಬಟ್ ಏನಂದರೆ ಆ ಮೈಂಡ್ ಇರೋರು ಬರಬೇಕಷ್ಟೇ. ಒಂದು ದೊಡ್ಡ ನನಗೆ ಆಗಿರೋ ಒಂದು ಅನುಭವ ಏನು ಗೊತ್ತಾ, ರಾಜಕೀಯ ಅನ್ನೋದು ನಮ್ಮ ಜೊತೇಲಿ ಪ್ರಜಾಕೀಯ ಅಂದ್ಕೊಂಡು ಬರೋರಿಗೆ ರಾಜಕೀಯ ಇದ್ದಾಗ ಭಾಳ ಕಷ್ಟ ಆಗ್ಬಿಡುತ್ತದು. ಅವಾಗ ನನಗನ್ನಿಸ್ತು ಅವರೇ ಬೆಟ್ರಲ್ಲಪ್ಪ, ಡೈರೆಕ್ಟಾಗಿ ರಾಜಕೀಯ ಅಂದ್ಕೊಂಡೆ ಕ್ಲೀನಾಗಿ ಓಪನ್ನಾಗಿ ಮಾತಾಡ್ತಾ ಇದ್ದಾರೆ ಅವರು. ಇದು ಹಿಪೋಕ್ರಸಿ ಆಗುತ್ತೆ, ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಜೊತೆಲಿ ಬಂದ್ಬಿಟ್ಟು ಇಲ್ಲ ನಾನು ಇದಕ್ಕೋಸ್ಕರ ಬಂದೆ ಅಂತ ಹೇಳೋದು ನೋಡ್ರೆ ಅವ್ರ ಮೈಂಡಲ್ಲಿ ಬೇರೆ ಇರುತ್ತೆ. ಅವ್ರಿಗೆ ಪೋಸ್ಟ್ ಬೇಕು, ಪವರ್ ಬೇಕು, ದುಡ್ಡು ಬೇಕು, ಈ ಥರ ಬರೋಕ್ಕಾಗಲ್ಲ ಇಲ್ಲಿ. ನಾನು ಮುಂಚೆಯಿಂದ ಹೇಳಿದ್ದೆ, ಇಲ್ಲಿ ನಿಮ್ಗೆ ಯಾರಿಗೂ ಸರ್ವೇ ಆಗೋಕ್ಕಾಗಲ್ಲ. ಯಾಕಂದ್ರೆ ನಾನು ಕಾಂಪ್ರಮೈಸ್ ಆಗಲ್ಲ. ಏನೇ ತೊಂದರೆ ಆದ ನಾನು ಮತ್ತೆ ಬ್ಯಾಕ್ಔಟ್ ಆಗ್ತೀನಿ ಅಷ್ಟೇ ಹೊರತು ನಾನು ಕಾಂಪ್ರಮೈಸಾಗಿ ಒಂದು ಹೆಜ್ಜೆ ಮುಂದೆ ಹೋಗಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ.
ನನಗಿಲ್ಲಿ ನಂದು ಅನ್ನೋದು ಎಲ್ಲಿ ನನಗೆ ಅವಮಾನ ಆಗ್ಬಿಡುತ್ತೆ, ನಾನೇನೋ ಸಾಧಿಸ್ಬೇಕು, ಅದು ಯಾವ ಉದ್ದೇಶ ಇಟ್ಕೊಂಡು ಬಂದಿಲ್ಲ. ನನ್ನ ಸಾಧನೆ ಹೇಳಿದ್ರು ಸಿನಿಮಾದಲ್ಲಿದೆ, ಅಲ್ಲಿ ನನ್ನ ಸಂಪಾದನೆ ಸಾಧನೆ ಎಲ್ಲವೂ ಸಿನಿಮಾದಲ್ಲಿರುತ್ತೆ. ಇದು ಪ್ಯೂರ್ ಆಗಿರಬೇಕು, ಏನೋ ಸಮಾಜ ಸೇವೆನೂ ತುಂಬ ಪ್ಯೂರ್ ಆಗಿರಬೇಕು, ಅಲ್ಲ ಹೆಸರು ಮಾಡಬೇಕಂತಲೂ ಹೋಗಬಾರ್ದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ, ನೋಡೋಣ. ರಾಜಕೀಯ ಡೊಂಬರಾಟನ ನಿಮ್ಮ ಸಿನಿಮಾ ಮುಖಾಂತರ ಸೂಪರ್ ಅಲ್ಲಿ ತೋರಿಸಿದ್ರಿ, ಈಗ ಪ್ರೆಸೆಂಟ್ ಅದೇ ತರದ್ ನಡೀತಾ ಇದೆ. ಜೊತೆಗೆ ನೆಕ್ಸ್ಟ್ MP ಎಲೆಕ್ಷನ್ಗೆ ಉಪೇಂದ್ರ ಅವ್ರು ನಿಲ್ತಾರ ಅನ್ನುವಂಥದ್ದು. ಅಲ್ಲ ನೋಡೋಣ, ಇವಾಗ ಅಲ್ಲ ಏನಂದರೆ ಯಾವಾಗಲೂ ಕೂಡ ನಾಳೆ ಏನಾಗುತ್ತೆ ಅಂತ ಇವಾಗ ಮಾತಾಡೋಕ್ಕೆ ಆಗಲ್ಲ ಯಾವುದು ರಾಜಕೀಯ ಇದರಲ್ಲಿ. ಅದು ಏನೇನು ಆಗ್ತಿದೆ ನೋಡಿಕೊಂಡು ಅದು ಮುಂದೆ ಆ ಟೈಮಲ್ಲಿ ಯಾವ ರೀತಿ ಇರುತ್ತೆ, ಯಾವ ಥರ ಕೆಲಸಗಳಾಗ್ತಾ ಇದೆ, ಯಾವ ಥರ ಜನಗಳ ಮೈಂಡ್ ಇದೆ, ನಾವು ಯಾವ ಥರ ಹೋಗ್ಬೋದನ್ನ ನೋಡ್ಕೊಂಡು ಮಾಡಬೇಕಾದ್ರೆ. ಇರೋ ಮಾಹಿತಿ ಪ್ರಕಾರ ಉಪೇಂದ್ರ ಅವರು MP ಎಲೆಕ್ಷನ್ಗಿಂದ ಸ್ಪರ್ಧೆ ಮಾಡ್ತಾರೆ, ಆ ಚುನಾವಣೆಯಿಂದ ಜಾರಿ ಬರ್ತದೆ ಪ್ರಜಾಕಾರಣ ಇಲ್ಲ ನೋಡೋಣ, ನಿಮ್ಮೆಲ್ಲರ ಇದರಿಂದ ಆರೈಕೆಯಿಂದ ಬರೋದೆಲ್ಲ ಮುಖ್ಯ. ನಿಮ್ಮ ವೆಲ್ಕಮ್ಮು ಭಾಳ ಮುಖ್ಯ, ನಿಮ್ಮ ಸಪೋರ್ಟು ಭಾಳ ಮುಖ್ಯ, ಅದು ಭಾಳ ಮುಖ್ಯ. ನಾನು ಬರ್ತಾನೆ ಇರ್ತೀನಿ, ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಇನ್ಮೇಲೆ. ಖಂಡಿತ ನಿಮ್ಮೆಲ್ಲರ ಅದ್ಭುತವಾದಂಥ ಸಪೋರ್ಟ್ ಸಿಕ್ತು ಅಂದರೆ ಒಂದಂತೂ ನೀವು ಇಡೀ ಇಂಡಿಯಾಗೆ ಸಾರ್ ಹೇಳ್ತೀರಾ, ಯಾಕಂದರೆ ನೀವೇ ಅದನ್ನು ಗೆಲ್ಲಿಸ್ತೀರಾ, ನೀವೇ ಅದಕ್ಕೆ ಪ್ರಚಾರ ಕೊಡ್ತೀರಾ. ನನಗೆ ಆ ನಂಬಿಕೆ ಇದೆ. ದುಡ್ಡಿಲ್ಲದೆ ರಾಜಕಾರಣ ಮಾಡ್ಬೋದು ಅನ್ನೋದು ನೀವು ತೋರಿಸ್ತೀರಾ, ಅದು ಪ್ರಜಾಕಾರಣ ಆಗುತ್ತೆ, ಖಂಡಿತ ಆಗುತ್ತೆ, ನನಗೆ ಆ ನಂಬಿಕೆ ಇದೆ. ನಿನ್ನೆ ಒಂದು ರಾಜಕೀಯ ಅನ್ನೋ ಪದಕ್ಕೆ ನೀವು ಒಂದು ಡೆಫಿನೇಷನ್ ಕೊಟ್ಟಿರಿ, ರಾಜಕೀಯ ಅಂದರೆ ಕೀಚಕ ಯಮ ಅನ್ನೋ ಪದಗಳಿಂದ ಪ್ರಜಾಕೀಯಕ್ಕೆ ಏನು ಡೆಫಿನೇಷನ್ ಕೊಟ್ಟಿರಿ? ಪ್ರಜೆಗಳ ಕೈಲಿ ಕೀ ಇರೋದೇ ಪ್ರಜಾಕೀಯ. ಸಿನಿಮಾಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಸಿನಿಮಾದವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಸಿನಿಮಾದ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ KFI.